ಡೀಪ್ ಆಗಿ ಲವ್ ಮಾಡಿ ಫೈಟ್ ಮಾಡಿ ಪೊಲೀಸರ ಹತ್ರ ವಧೆ ತಿಂದು ಮದುವೆ ಆಗಿದ್ದಂತಹ ಫೇಮಸ್ ಯೂಟ್ಯೂಬರ್ ಜೋಡಿ ಮದುವೆ ಆದ ಒಂದೇ ವರ್ಷಕ್ಕೆ ಡಿವೋರ್ಸ್ ತಗೊಂಡು ಬೇರೆ ಬೇರೆ ಆಗೋದು. ಹುಡುಗನಿಗೆ ಇನ್ನು 23 ವರ್ಷ, ಹೆಸರು ಸುಜಿನ್ ಕೃಷ್ಣನ್ ಅಂತ. ಹುಡುಗಿಗೆ ಇನ್ನು 18 ವರ್ಷ, ಹೆಸರು ನಿಧಾ ಅಂತ. ಮಲ್ಲು ಫ್ಯಾಮಿಲಿ ಅಂತಾನೆ ಇವರು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಆಟೋ ಓಡಿಸ್ಕೊಂಡಿದ್ದ ಬಡವ್ರ ಮನೆ ಹುಡುಗ ಶ್ರೀಮಂತರ ಮನೆ ಹುಡುಗಿನ ಲವ್ ಮಾಡಿದ್ರೆ ಮದುವೆ ಆಗೋದು ಅಷ್ಟು ಈಸಿನ ಹೇಳಿ. ಇವರು ಅಷ್ಟೇ ಕಷ್ಟಪಟ್ಟು ಮದುವೆ ಆಗಿದ್ರು, ಆದರೆ ಏನು ಪ್ರಯೋಜನ ಹೇಳಿ, ಒಂದು ವರ್ಷನೂ ಭಾಳ ಉಳಿಲಿಲ್ವಲ್ಲ. ಈ ಸುಜಿನ್ ಅನ್ನೋ ಹುಡುಗ ತ್ರಿಶೂರ್ ಹತ್ರ ಆಟೋ ಓಡಿಸ್ಕೊಂಡಿದ್ದ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ. ಇಬ್ಬರಿಗೂ ಮ್ಯೂಚುವಲ್ ಫ್ರೆಂಡ್ ಒಬ್ಬರಿಂದ ಈ ಹುಡುಗಿ ನಿಧಾ ಅನ್ನೋಳು ಫೋನ್ ನಂಬರ್ ಇವನಿಗೆ ಸಿಕ್ಬಿಡುತ್ತೆ. ಹಾಯ್ ಅಂತ ಮೆಸೇಜ್ ಕಳಿಸ್ತಾನೆ, ಪರಿಚಯ ಮಾಡ್ಕೋತಾನೆ. ಆ ಹುಡುಗಿನೂ ರೆಸ್ಪಾನ್ಸ್ ಮಾಡ್ತಾಳೆ. ಒಂದೇ ವಾರದಲ್ಲಿ ಲವ್ ಶುರು ಆಗ್ಬಿಡುತ್ತೆ. ಲವ್ ಶುರು ಆದ್ಮೇಲೆ ಸುಮ್ಮನೆ ಇರ್ತಾರ, ಭೇಟಿ ಮಾಡೋದಕ್ಕೂ ಶುರು ಮಾಡ್ತಾರೆ. ಇವ್ರ ಊರುಗಳೇನು ಅಕ್ಕಪಕ್ಕ ಇರಲಿಲ್ಲ. ಸುಜಿನ್ ಊರಿಂದ ನಿಧಾ ಊರು 80 ಕಿಲೋಮೀಟರ್ ದೂರದಲ್ಲಿತ್ತು. ಪ್ರೀತಿ ಅಂದ ಮೇಲೆ ದೂರ ಯಾವ ಲೆಕ್ಕ ಅಲ್ಲ. ಆದರೆ ಆಟೋದಲ್ಲಿ ಅಷ್ಟು ದೂರ ಹೋಗಿ ಬರೋದೇನೆ ಕೆಲಸ ಆದಮೇಲೆ ಸಂಪಾದನೆ ಹೆಂಗಾಗ್ಬಿಡುತ್ತೆ ಹುಡುಗನಿಗೆ. ಬಡ್ಡಿ ಸಾಲ ಮಾಡ್ಕೊಂಡು ಅವನು ಮೀಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೀಟ್ ಮಾಡೋದಕ್ಕೆ ಅಷ್ಟು ದೂರ ಹೋಗ್ತಿರ್ತಾನೆ. ಇವ್ರ ಲವ್ ಸ್ಟೋರಿ ಹುಡುಗಿ ಮನೆಯವ್ರಿಗೆ ಗೊತ್ತಾಗುತ್ತೆ. ಅವಾಗ ಹುಡುಗನ ಹಿಡ್ಕೊಂಡು 4 ಬಾರ್ಸ್ ಬುದ್ಧಿಯಲ್ಲಿ ಕಳಿಸ್ತಾನೆ. ಇವ್ರ ಪ್ರೀತಿ ಪ್ರೇಮನೆಲ್ಲ ಮನೆಯವರು ಎನ್ಕರೇಜ್ ಮಾಡಲ್ಲ. ಈ ಹುಡುಗಿ ನಿಧಾ ಅಪ್ಪ ದುಬೈನಲ್ಲಿ ಕೆನಾನ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ. ತಿಂಗಳಿಗೆ 2-3 ಲಕ್ಷ ಸಂಬಳ ಬರ್ತಿರುತ್ತೆ. ಅವ್ರಿಗೂ ಕನಸಿರುತ್ತಲ್ವ, ನನಗಿರೋದೇ ಒಬ್ಳು ಮಗಳು, ಅವಳಿಗೆ ಒಳ್ಳೆ ಅನುಕೂಲವಾಗಿರೋ ಹುಡುಗನ್ನ ನೋಡಿ ಮದುವೆ ಮಾಡಬೇಕು, ಮಗಳು ಕಷ್ಟಪಡಬಾರ್ದು, ಸುಖವಾಗಿರ್ಬೇಕು ಅಂತ ಯಾವ ತಂದೆಗೆ ತಾನೇ ಆಸೆ ಇರಲ್ಲ ಹೇಳಿ. ಅದೆಲ್ಲ ಈ ಹುಡುಗರಿಗೆ ಎಲ್ಲಿಂದ ಅರ್ಥ ಆಗಬೇಕು, ಹೆಂಗೆ ಅರ್ಥ ಆಗಬೇಕು? ಇವ್ರ ಆಟ ಕದ್ದು ಮುಚ್ಚಿ ನಡೀತಾನೆ ಇತ್ತು. ಒಂದು ಸಾರಿ ಇಬ್ಬರು ಬೈಕಲ್ಲಿ ಓಡಾಡಬೇಕಾದ್ರೆ ಈ ಹುಡುಗಿ ಪೇರೆಂಟ್ಸ್ ಕೈ ತಗೊಳಾಕೊಂಡ್ಬಿಡ್ತಾರೆ. ಗೊತ್ತಲ್ಲ ಪೇರೆಂಟ್ಸು, ಇದು ಯಾಕೋ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಹೇಳಿ ಒಂಚೂರು ಭಯ ಇಡ್ಸೋಣ ಅಂತ ಸ್ಟೇಷನ್ಗೆ ಹೋಗ್ತಾರೆ. ಕೈ ಬೆಚ್ಚಗಾದ್ರೆ ಪೊಲೀಸು ಸುಮ್ಮನಿರ್ತಾರ. ಈ ಹುಡುಗನ ಹಿಡ್ಕೊಂಬಂದು ಚೆನ್ನಾಗಿ ಮೈ ಬೆಚ್ಚಗೆ ಮಾಡ್ತಾರೆ. ಆಮೇಲೆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಬುದ್ಧಿ ಗಿದ್ದಿ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗು ಮಾಡಿಸಿ ಮನೇಲಿ ಇಟ್ಕೊಂಡಿರ್ತಾರೆ. ಇನ್ನೇನಿದು ಪ್ಯಾಚಪ್ ಆಗೋ ಕತೆ ಅಲ್ಲ ಅಂದ್ಕೊಂಡು ಈ ಹುಡುಗ ದುಬೈ ಕಡೆ ಹೋಗ್ಬಿಟ್ಟು ಏನಾದ್ರು ಕೆಲಸ ಹುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಸಾ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಹುಡುಗಿ ಕಾಲ್ ಬರುತ್ತೆ ನೋಡಿ. ವೀಸಾ ಕ್ಯಾನ್ಸಲ್ ಮಾಡ್ಕೊಂಡು ಇಬ್ಬರು ಸೀದಾ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಹುಡುಗಿಗೆ ಬರೀ 18 ವರ್ಷ ಏಜು, ಇವನಿಗೆ 23 ವರ್ಷ. ಹಿಂಗೆ ಮದುವೆ ಆಗಿ 1 ವರ್ಷ ಸಂಸಾರನೂ ಮಾಡಿ ಇವಾಗ ಬಾಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೊಂಡು ಬೇರೆ ಬೇರೆ ಆಗಿದ್ರೆ ಈ ಏಜೇ ಅಂತದ್ದು. ಅದೇನಾದರೂ ಸರಿ ಇಡೀ ಜಗತ್ತನ್ನು ಎದುರಿಸ್ತೀವಿ, ಏನ್ ಬೇಕಾದ್ರೂ ಸಾಧಿಸ್ಬಿಡ್ತೀವಿ ಅಂತಾರೆ. ಸಣ್ಣ ಪುಟ್ಟ ವಿಷಯಕ್ಕೂ ಸೊಲ್ಯೂಷನ್ ಹುಡ್ಕೊಳ್ಳಲ್ಲ. ಸೋತು ಸರೆಂಡರ್ ಆಗ್ಬಿಡ್ತಾರೆ, ಹೆದರಿ ಓಡೋಗ್ತವೆ, ಇಲ್ಲ ಸೂಸೈಡ್ ಮಾಡ್ಕೊಂಡು ಸೋತೋಯ್ತವೆ. ಅದಕ್ಕೆ ಪೇರೆಂಟ್ಸ್ ಅಷ್ಟು ಬುದ್ಧಿ ಹೇಳೋದು ನಿಮಗೆ. 18-20 ವರ್ಷ ನಿಮ್ಮನ್ನು ಸಾಕಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಿಮ್ಮ ಬಾಳ್ಗಳು ಹೆಂಗಿರ್ತವೆ ಅಂತ. ಎಂಥ ಬಾಳ್ತೀರಾ, ಎಂಥವ್ರ ಜೊತೆ ಆದರೆ ಬಾಳ್ತೀರಾ ಅಂತ. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಆಡೋ ವಯಸ್ಸಲ್ಲಿ ಬೇಡ. ಅರ್ಥ ಮಾಡ್ಕೊಳ್ಳೋ ವಯಸ್ಸಾದ್ಮೇಲೆ ನಿಮ್ಮ ಇಷ್ಟ. ಇಲ್ಲ ಅಂದರೆ ಹಿಂಗೆ ಬೀದಿ ಬರ್ತವೆ.